ಲೈಫಲ್ಲಿ ಯಾವತ್ತಾದರೂ ನೀವು ಪ್ರೀತಿಸಿದವರು ಬಿಟ್ಟೋದಾಗ, ಮೋಸ ಮಾಡಿದಾಗ, ಬ್ರೇಕಪ್ ಆದಾಗ ಅಥವಾ ಡಿವೋರ್ಸ್ ಆದಾಗ ಈ ಜೀವನ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡೋ ಬದಲು ಈ ಜೀವನ ನಿಜವಾಗ್ಲೂ ಏನು ಅನ್ನೋದನ್ನು ನೋಡುವಂಥ ಟೈಮ್ ಬಂದಿದೆ ಅಂತ ಅರ್ಥ. ಇಂಥ ಇನ್ಸಿಡೆಂಟ್ಸ್ಗಳನ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ಪಾಠ ಕಲಿತ್ರೆ ನಿಮ್ಮ ಜೀವನದ ಮೇಲೆ ಇರುವಂಥ ದೃಷ್ಟಿಕೋನನ ಕಂಪ್ಲೀಟಾಗಿ ಬದಲಾವಣೆ ಮಾಡ್ಬೋದು. ಈ ವಿಡಿಯೋದಲ್ಲಿ ನಿಮ್ಮ ರಿಲೇಷನ್ಶಿಪ್ನ ಹೇಗೆ ಸೆನ್ಸಿಬಲ್ ಆಗಿ ಡೀಲ್ ಮಾಡೋದ್ರಿಂದ ಮುಂದೆ ಆಗುವಂಥ ಪ್ರಾಬ್ಲಮ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ರಿಲೇಷನ್ಶಿಪ್ಪಲ್ಲಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನೀವು ಯೋಚನೆ ಮಾಡೋ ರೀತಿ ಅವರು ಅದನ್ನೇ ಮಾಡಬೇಕು, ನೀವು ಹೇಳಿದಾಗೆ ಕೇಳಬೇಕು, ನೀವು ಹೇಳೋದನ್ನು ಮಾಡಬೇಕು. ಈ ರೀತಿ ಇದ್ದಾಗ ಇಂತಹ ರಿಲೇಷನ್ಶಿಪ್ಗಳು ಜಾಸ್ತಿ ದಿನ ಉಳಿಯೋದಿಲ್ಲ. ಯಾಕಂದರೆ ಅಲ್ಲಿ ಪ್ರತಿದಿನ ಜಗಳ ಮತ್ತು ಫ್ರಿಕ್ಷನ್ ಆಗ್ತಾ ಇರುತ್ತೆ. ಇದರಿಂದ ಬ್ರೇಕಪ್ಪು, ಡಿವೋರ್ಸ್ ಆಗೋದು ಕಾಮನ್ ಆಗಿಬಿಡುತ್ತೆ. ಸೊ ಈ ರೀತಿಯ ಸಮಸ್ಯೆಗಳು ಆಗೋದಕ್ಕೆ ಕಾರಣ ಏನಂದರೆ ರಿಲೇಷನ್ಶಿಪ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದು. ನಿಮ್ಮಲ್ಲಿರೋ ಖುಷಿ, ಸಂತೋಷನ ನಿಮ್ಮ ಸಂಗಾತಿಗೆ ಹಂಚ್ತಾ ಇದ್ದರೆ ನಿಮ್ಮ ಸಂಬಂಧ ಸದಾ ಉತ್ಸಾಹದಿಂದ ಇರುತ್ತೆ. ಅದೇ ನಿಮ್ಮ ಸಂತೋಷನ ನಿಮ್ಮ ಸಂಗಾತಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದರೆ ನಿಮ್ಮ ಸಂಬಂಧದಲ್ಲಿ ಸದಾ ಏರುಪೇರು ಆಗ್ತಾ ಇರುತ್ತೆ. ಇದನ್ನು ಜಸ್ಟ್ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸಂಬಂಧಗಳು ಬೇರೆ ಆಯಾಮಕ್ಕೆ ಹೋಗ್ತವೆ. ನೀವು ಹಿಸ್ಟ್ರಿ ತಗೊಂಡ್ರೆ ಅವಾಗಿಂದ ಬಂದಿರೋಂಥ ರಿಲೇಷನ್ಶಿಪ್ಗಳು, ಇವತ್ತಿರೋದು ಮತ್ತು ನಾಳೆ ಬರೋವಂಥ ರಿಲೇಷನ್ಶಿಪ್ಗಳು ಯಾವಾಗ್ಲೂ ಅಬ್ಸಲ್ಯೂಟ್ ಆಗಿರೋದಿಲ್ಲ. ಇದು ಯಾವಾಗಲೂ ವೇರಿಯೇಷನ್ ಆಗ್ತಾ ಇರುತ್ತೆ. ನೀವು ರಿಲೇಷನ್ಶಿಪ್ಗೆ ಕಮಿಟ್ಮೆಂಟ್ ಆಗಿದ್ದೀರಾ ಅಂದರೆ ಅದಕ್ಕೆ ನಿಮ್ಮ ಟೈಮು, ಎನರ್ಜೀಸ್ನ ಇನ್ವೆಸ್ಟ್ ಮಾಡಬೇಕಾಗಿ ಬರುತ್ತೆ. ನೀವು ಪ್ರತಿದಿನ ಅದನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ, ಅದಕ್ಕೆ ಪ್ರೀತಿ ಕೊಡಬೇಕಾಗುತ್ತೆ. ನೀವು ಅದನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದು ಬೇರೆ ದಿಕ್ಕಲ್ಲಿ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಂಡಿರೋರು ಒಂದಷ್ಟು ಜನ ಈ ರಿಲೇಷನ್ಶಿಪ್ಗೆ ಅವರ ಟೈಮು, ಎನರ್ಜೀಸ್ನ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಅವರೊಳಗಡೆ ಒಂದು ಆಯಾಮನ ಕಂಡ್ಕೊಂಡಿರ್ತಾರೆ. ಅದು ಅವ್ರಿಗೆ ಆನಂದ, ಸಂತೋಷ ಯಾವಾಗ್ಲೂ ಅವ್ರ ಜೊತೆನೇ ಇರುತ್ತೆ. ಅವರು ಜಸ್ಟ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಹೊರ್ಗಡೆ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ, ಯಾವುದ್ರ ಬಗ್ಗೆನೂ ಅವರು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಹೀಗೆ ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಇಂಥ ಇನ್ಸಿಡೆಂಟ್ಸ್ಗಳಾದಾಗ ನೀವು ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗೋದ್ರಿಂದ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಸೇಮ್ ಅದೇ ಹಳೆ ರಿಲೇಷನ್ಶಿಪ್ಪು ಕಂಟಿನ್ಯೂ ಆಗುತ್ತೆ ಇಲ್ಲೂ ಕೂಡ. ಇಂಥ ಇನ್ಸಿಡೆಂಟ್ಸ್ಗಳಿಂದ ನಿಮ್ಮ ಜೀವನದ ಮೇಲಿರೋವಂಥ ದೃಷ್ಟಿಕೋನನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೋದು. ಅದು ಹೇಗೆ ಅಂದರೆ, ಇಷ್ಟು ದಿನ ನೀವು ನಂಬಿದ್ರಿ ಈ ಜೀವಕ್ಕೆ ಇನ್ನೊಂದು ಜೀವದ ಒಂದು ಅಗತ್ಯ ಇದೆ ಅಂತ. ಈ ಜೀವಕ್ಕೆ ಇನ್ನೊಂದು ಜೀವ ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ನು ಅಥವಾ ಕಲ್ಪನೆ ಮಾಡಿದ್ರಿ. ಈಗ ನೀವು ಪ್ರೀತಿ ಮಾಡಿದವರು ನಿಮ್ಮನ್ನು ಬಿಟ್ಟೋಗ್ಬೋದು, ಮೋಸ ಮಾಡ್ಬೋದು, ಬ್ರೇಕಪ್ ಮಾಡ್ಬೋದು, ಡಿವೋರ್ಸ್ ಕೊಡ್ಬೋದು, ಅವ್ರಿಗೆ ಸಾವು ಕೂಡ ಬರ್ಬೋದು. ಇದರಿಂದ ಅರ್ಥ ಆಗಬೇಕಾಗಿರೋದೇನೆಂದರೆ ಈ ಜೀವಕ್ಕೆ ಇನ್ನೊಂದು ಜೀವದ ಅಗತ್ಯ ಇಲ್ಲ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಇಷ್ಟು ದಿನ ಈ ಒಂದು ಇಲ್ಯೂಷನು ಅಥವಾ ಭ್ರಮೆ ಅಂತ ಏನು ಕರಿತೀವಿ, ಈ ಜೀವಕ್ಕೆ ಇನ್ನೊಂದು ಜೀವದ ಅಗತ್ಯ ಇಲ್ಲ ಅನ್ನೋದು ಯಾವಾಗ ನಿಮಗೆ ರಿಯಲೈಸ್ ಆಗುತ್ತೋ ನಿಮ್ಮ ಒಳಗಡೆ ಈ ಆಧ್ಯಾತ್ಮ ಅನ್ನೋ ಒಂದು ಆಯಾಮನ ಓಪನ್ ಮಾಡ್ಬೋದು. ಈ ಜೀವ ಯಾವಾಗ್ಲೂ ಒಂದೇನೆ, ಇದಕ್ಕೆ ಇನ್ನೊಂದು ಜೀವದ ಅಗತ್ಯ ಇಲ್ಲ ಅನ್ನೋದನ್ನು ರಿಯಲೈಸ್ ಆಗ್ತೀರಾ. ಈ ರಿಯಾಲಿಟಿನ ನೀವು ಆದಷ್ಟು ಬೇಗ ರಿಯಲೈಸ್ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ನೀವು 50 ವರ್ಷ 60 ವರ್ಷ ಆದಮೇಲೆ ಈ ಜೀವ ಹೋಗುವಂಥ ಟೈಮ್ ಬಂದಾಗ ನೀವು ಪ್ರೀತಿಸಿದವ್ರನ್ನ ನಿಮ್ಮ ಜೊತೆನೇ ಬರ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಜೀವ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಯಾರೂ ಕೂಡ ಬರೋದಿಲ್ಲ ಅನ್ನೋದನ್ನು ಎಷ್ಟು ಬೇಗ ರಿಯಲೈಸ್ ಆಗ್ತೀವೋ ಅಷ್ಟು ಒಳ್ಳೆಯದು. ಇದನ್ನು ರಿಯಲೈಸ್ ಆಗಲಿಲ್ಲ ಅಂದರೆ ಇದೇ ರೀತಿ ಜೀವನ ಪೂರ್ತಿ ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗೋದು ಅಥವಾ ರಿವೆಂಜ್ ತಗೊಳ್ಳೋದು, ಈ ಥರ ಎಲ್ಲ ನಾನ್ಸೆನ್ಸ್ ಮಾಡಿಕೊಂಡು ಲೈಫ್ನ ವೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಂಥ ಇನ್ಸಿಡೆಂಟ್ಗಳಿಂದ ನೀವು ಪ್ರೀತಿಸಿದವರಿಂದ ನಿಮ್ಮ ಜೀವನದ ಮೇಲಿದ್ದಂಥ ಒಂದು ದೃಷ್ಟಿಕೋನನ ಕಂಪ್ಲೀಟಾಗಿ ಬದಲಾವಣೆ ಮಾಡ್ಕೋಬೋದು ಮತ್ತು ಅವ್ರಿಗೆ ನೀವು ಕೃತಜ್ಞತೆ ಆಗಿರಬೇಕಾಗುತ್ತೆ. ಯಾಕಂದರೆ ನಿಮ್ಮ ಒಳಗಡೆ ಇರೋವಂಥ ಈ ಆಯಾಮ, ಆಧ್ಯಾತ್ಮ, ಇದು ಸಂತೋಷ, ಖುಷಿಗೆ ಕಾರಣ ಆಗಿರೋದು. ಇದನ್ನು ನಿಮಗೆ ಅರಿವು ಮೂಡಿಸಿರ್ತಾರೆ. ಜೊತೆಗೆ ಈ ಮನುಷ್ಯನಾಗಿ ಹುಟ್ಟಿರೋ ಕಾರಣ ಬೇರೆಯೇ ಇದೆ ಅಂತ ನಿಮಗೆ ಅರ್ಥ ಮಾಡಿಸ್ತಾರೆ. ಇದೆಲ್ಲದರಿಂದ ಈ ಜೀವನ ನಿಜವಾಗ್ಲೂ ಏನಿದು ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ನಿಮ್ಮ ಲೈಫಲ್ಲಿ ಈ ಆಧ್ಯಾತ್ಮ ಜ್ಞಾನ ಅನ್ನೋದು ಒಂದು ಸಲ ಬಂದರೆ
ನಿಮ್ಮ ಜೀವನನ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ. ಮತ್ತು ನಿಮಗೆ ಯಾವ ಸಮಸ್ಯೆನೇ ಅಲ್ಲ, ಜೀವನನ ಈಸಿಯಾಗಿ ತೊಗೊಂಡೋಗ್ತೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ನೀವಿನ್ನೂ ನಮ್ಮ ಆಧ್ಯಾತ್ಮ ಆ್ಯಂಡ್ ಟ್ರೆಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳಲ್ಲಿ ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಸಾಕಷ್ಟು ವಿಚಾರಗಳನ್ನ ಹೇಳಬೇಕಾಗಿದೆ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರಾಮಾಗಿರಿ. ನಮಸ್ಕಾರ.